वागुं दत्तमोभिः
ನಮಸ್ಕಾರ ಮಾಡ್ಬೋದು ನಮ್ಮ ಕೈಗೆ ಮಾಡ್ಬೋದು. ನಾವು ಇಲ್ಲಿ ದೇವಸ್ಥಾನ ಇಲ್ಲಿ ನಿಂತಾರೆ ಫಲ ಫಲ प्रजयाधनेन त्यागेनैके अवदत्त्वादशुः परेण नागन्निहितं गुहायां बिभ्राजवेदत्यतयो विशन्ति वेदान्तविज्ञानसुनिश्चितार्थाः सन्न्यासयोगाद्यतयः शुद्धसत्त्वाः ते ब्रह्मलोके विपरानन्दकाले परामृतात् परिमुञ्चन्ति सर्वे पापं परमेश्वरूतय्यर्पुण्डरीकं दुरमद्य सर्गस्थं रत्नाभिरक्तं गगनं विशोकस्तस्मिन्यनन्तस्तमुपासितव्यम् वेदादोऽस्वप्रोक्तो वेदान्तेयप्रतिष्ठितः तस्य प्रकृतिरस्य परः महेश्वरः गोकर्णमण्डलाधीश्वर श्रीमज्जगद्गुरु शंकराचार्य श्रीमद्राघवेश्वर भारती स्वामी महाराज की जय. ದೇವಸ್ಥಾನದಲ್ಲಿ ಹೆಚ್ಚಾಗ್ತಾ ಉಂಟು, ಕಡಿಮೆ ಆಗ್ತಾ ಇಲ್ಲ. ಜೀವನದಲ್ಲಿ ಆಗ್ತಾ ಉಂಟು, ತುಂಬ ಕಡಿಮೆ. ಇದಕ್ಕಿಂತ ತುಂಬ ಮುಂದೆ ಅವಕಾಶ ತುಂಬ ಉಂಟು. ಮಾಡುವಾಗ ಬೇಕು, ಮುಖ್ಯವಾಗಿ ಅವಕಾಶ ಉಂಟೋದಕ್ಕಿಂತ ವ್ಯವಸ್ಥೆ ಬೇಕಾಗ್ತದೆ ದೇವಸ್ಥಾನಕ್ಕೆ. ಆರೋಗ್ಯ ಇದಕ್ಕೆ ವಿಶೇಷ ಬಾಂಧವ್ಯ, ಮೂರ್ತಿ ಕಾರಣಕ್ಕೆ ತುಂಬ ವಿಶೇಷ ಬಾಂಧವ್ಯ. ಎಲ್ಲಿಯೂ ಇಲ್ಲಿಯೂ ದೇವಸ್ಥಾನದೊಳಗೆ ಪೂಜೆ ಆಗ್ತದೆ ಮೂರ್ತಿ ತೆಗೆದುಕೊಟ್ಟ ಉದಾಹರಣೆ ಎಲ್ಲೂ ಇಲ್ಲ. ಮುಂದೆ ನಮಗೂ ಭಾರಿ ಆಸಕ್ತಿ ದೊಡ್ಡ ಪ್ರಶ್ನಾರ್ಥಕ ಪೂಜೆ ಆಗ್ತಾ ಇರೋ ವಿಗ್ರಹವನ್ನು ಹೇಗೆ ಎತ್ತುಕೊಡೋದು ಅಂತ ನಮಗೂ ಇಡೀ ಜೀವಮಾನದ ಘಟನೆ ಅದು. ನಮ್ಮರ ಒಂದು ಶಾಖೆಯಲ್ಲಿ ಪೂಜೆ ಆಗ್ತಾ ಇರುವಂಥ ಶ್ರೀ ವಿಗ್ರಹವನ್ನು ತೆಗೆದು ಇನ್ನೊಂದು ಬದಿಗೆ ಈ ಕಡೆ ಬದುಕಿ ಕೊಡೋದು ಒಂದು ಶಾಶ್ವತ ತೆರಿಗೆ. ನೀವೆಲ್ಲ ಬಂದಿದ್ದೀರಾ? ಪ್ರಶ್ನೆ ಮೊದಲೇ ಬಂದಿದೆ. ಗಣಪಯ್ಯ ದೊಡ್ಡ ಚರಿತ್ರೆಯಲ್ಲಿ ಇಲ್ಲದಿದ್ದರೆ ಇಲ್ಲಿ ಇದಾಗ್ತೈತಿ. ಯಾಕೆ ಹೇಳಿದರೆ ಅದರ ಮೊದಲು ನಾವು ಎಷ್ಟು ಇದು ಮಾಡಿದ್ರು ಕೂಡ ದೈವ ಪ್ರೇರಣೆ ಬರಲ್ಲ. ಗುರುಗಳು ಒಂದು ಅವರ ಸಮ್ಮುಖದಲ್ಲಿ ಪ್ರಶ್ನೆ ಆಗಿ ಅದರ ಮೇಲೆ ದೊಡ್ಡ ಆರೋಪ ಮಾಡಿದ್ದಾರೆ. ಬಹುಶಃ ರಾಮನೇ ಬಂದು ವಿಷ್ಣು ಅವತಾರ ಇಲ್ಲಿಗೆ ಸ್ಥಾಪನೆ ಆಯಿತು ಅಂತ ನನಗೆ ಅನ್ನಿಸ್ತು. ಬಹುಶಃ ದೊಡ್ಡ ನಿರ್ಧಾರ ಆ ವಿಗ್ರಹ ತೆಗೆದುಕೊಡುವ ನಮಗೆ ಎಷ್ಟಾಗಿದೆ ಜೀವ ಇತ್ತು ಕೊಟ್ಟಾಗೆ ನನಗೆ ಮನಸ್ಸಿಗೆ ಆ ದಿವಸ ನಾನು ಮನಸ್ಸನ್ನು ತುಂಬ ಗಟ್ಟಾಗಿದ್ದೆ. ತಂದೆಯನ್ನು ತಾಯಿಯನ್ನು ಬಿಟ್ಟಾಗಿ ಕೊನೆ ನಾವು ಗಟ್ಟಿ ನಿರ್ಧಾರನೇ ಮಾಡ್ಬೋದು, ಕೊಡಬೇಕು ಅಂತ ಆದರೆ ಗುರುಗಳು ಬಂದ ಕಾರಣ ಆಗದಿದ್ದಿದ್ದು ಒಂದು ದೊಡ್ಡ ತೊಡಕು ಸಮಸ್ಯೆ ತೊಡಕು ಆಗ್ತಿಲ್ಲ. ಯಾಕೆಂದರೆ ಇಲ್ಲಿ ಆಗುವಂಥದ್ದು ಇಲ್ಲ ಅಂತ ಹೇಳುವಂಥ ಒಂದು ಸ್ಪಷ್ಟತೆ ನಮಗೆ ಬರ್ತಿದೆ. ಬೇರೆಯವರಿಗೆ ಆ ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಗೃಹಸ್ಥರಲ್ಲ ಆ ನಿರ್ಧಾರ ತಗೊಳ್ಳಿಕ್ಕೆ ದೊಡ್ಡ ಶ್ರೇಣಿಯವರು ಹೇಳಿದ ನನಗೆ ಸಮಸ್ಯೆ ಇಲ್ಲದಿದ್ದರೆ ಸಮಸ್ಯೆ ಇದ್ದಾಗ ಸಮಸ್ಯೆ ಪರಿಹರಿಸಲೇ ಇಂಪಾರ್ಟೆಂಟ್ ಮತ. ಹಾಗೆ ಶ್ರೇಣಿಯವರು ಏನೋ
ಸಂಕಲ್ಪ ಮಹಾನ್ ಸಂಕಲ್ಪ. ಮನೆಯಲ್ಲಿ ಕೂಗಿ ಈಗ ಅದೇ ರೀತಿಗೆ ಅಲ್ಲಿಯೂ ಡೆವಲಪ್ ಮಾಡ್ತಾ ಇತ್ತು. ಅಂದರೆ ಇದೊಂದು ಶಿಲಾಂಗ ಮಾಡ್ಕೊಂಡು ಈಗ ಮಾಡಿದ ಮಹೇಶ್ ಈಗ ಶಿಲಾಂಗ ಚೂಸ್ ಆಗಿಬಿಡಿ, ಅಲ್ಲೇ ಬರ್ತಾರೆ. ನೀವು ಹಾಗೆ ಹೋಗಿ. ಈಗ ಅಷ್ಟು ಮಂದಿ ಅದೆಲ್ಲ ಯೋಚನೆ ಮಾಡಿ ನಾವು ಮಾಡುವುದು. ಒಂದು ಯೋಚನೆ ಮಾಡಿ, ರಾಮದ ವಿವಾಹ ಆಗ್ಬೇಕಾದ್ರೆ ಒಂದು ಬಾಣ ವಿವಾಹ ಆಗ್ಬೇಕು, ಚತುರ್ಭಾಗವನ್ನು ಪೂಜೆ ಮಾಡ್ತಾ ಉಂಟು, ನಾವು ಚಕ್ರ ಪೂಜೆ ಮಾಡ್ತಾ ಯೋಚನೆ ಮಾಡಿ ಕಮಲ ರಾಮ ಎಷ್ಟು ಕಾಲ ಇದ್ದೀವಿ ಅದರಲ್ಲಿ
ಹಾವೇರಿ 30 ಮತ್ತು ಪೂಜೆ 10 ವರ್ಷ ಹೌದು ಬೇಕಾದಾಗೆಲ್ಲ ಮಾಡಿಕೊಂಡು ಇಲ್ಲಿ ಬಂದಿದ್ದಾನೆ. ಹೌದು ಇವತ್ತು ಬಂದದ್ದು ಬಹಳ ಒಂದು ಹೌದು, ನನಗೆ ಇವತ್ತು ಬರಲಿಕ್ಕೆ ಸಾಧ್ಯ ಇಲ್ಲ. ಮೊದಲೇ ಬೇಕು ಅಂತ ಬಂದಿದ್ದು. ಅದೇ ಆ ಬಾಂಧವ್ಯ ಕಾರಣಕ್ಕೋಸ್ಕರ ಬಂದಿದ್ದು. ಈ ನಾವು ವಿಗ್ರಹ ಕೊಟ್ಟಿದ್ದು ಉಂಟಲ್ಲ, ನಾವು ಅದಕ್ಕಾಗಿ ಬಂದಿದ್ದೇನೆ. ಖುಷಿ ಆಯ್ತು. ನಾವು ನಮಗೆ ನಮ್ಮ ವ್ಯವಸ್ಥೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಮಯ ಹೊಂದಿ ಬರೋದಿಲ್ಲ. ಹೌದೌದು ಹೋಗಲೇಬೇಕು ಅಂತ ಅದೇ ಕಾರಣಕ್ಕೂ ಹೋಗಲೇಬೇಕು. ಅದೇ ಹಾಗೆ ಅದೇ ಕಟ್ಟಿ ಬಂದಿದ್ದು. ಅದೇ ತುಂಬ ಒಳ್ಳೆಯದಾಯ್ತು. ಆಚೆ ಈಚೆ ಹೊಸ ವಿಗ್ರಹ ಆವತ್ತು ಕೂಡ ಆಚೆ ನೈವೇದ್ಯ ಮಾಡಿ. ತೇಜೋಮರಸ್ವರೂಪ ಅದ್ವೈತಮತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಶ್ರೀವತ್ಸಮಸಂಗಪರಮರಾಧೇಶ್ವರೋ ಗೋಕರ್ಣಮಂಡಲಾಧೀಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ
ಹರೇ ರಾಮ. ಹರೇ ರಾಮ. ಪಂಚಲಿಂಗೇಶ್ವರನಿಗೆ ವಂದಿಸ್ತಾ, ಸ್ಥಳೀಯ ಕ್ಷೇತ್ರಾಧಿಪ ಮಹಾತ್ಮರಿಗೆ ನಮಿಸ್ತಾ, ಕುಲಗುರುಗಳಾದಂಥ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಪಾದವೃಂದಕ್ಕೆ ನಮಿಸುತ್ತಾ, ಕ್ಷೇತ್ರದ ತಂತ್ರಿಗಳಾದಂಥ ಕೆಮ್ಮಿಂಜೆ ನಾಗೇಶ್ವರಗಳನ್ನು ವಂದಿಸ್ತಾ, ಒಂದೆರಡು ಪ್ರಸ್ತಾವನೆ ಹಾಗೂ ಊರವರ ಪರವಾಗಿ ನಿವೇದನೆ ಮಾಡಬೇಕು ಅಂತ ಹೇಳಿ ಸಮಿತಿಯವರು ಕೇಳಿದರು. ಇದು ಇತಿಹಾಸ ಅಲ್ಲಿ ಕಂಡು ಕೇಳರಿಯದ ಒಂದು ಘಟನೆ. ಸುಮಾರು 700-800 ವರ್ಷಗಳ ಕಾಲ ಬಲ್ಲಾಳ ಆಡಳಿತದ ಕಾಲದಲ್ಲಿದ್ದಂಥ ತುಳುನಾಡಿನ ಹೆಮ್ಮೆಯ ಅವಳಿ ವೀರ ಪುರುಷರಾದಂಥ ದೈವತ್ವಕ್ಕೆ ಏರಿದಂಥ ಕೋಟಿ ಚೆನ್ನಯ್ಯ ಅಂತ ಅವಳಿ ವೀರರು ಆರಾಧಿಸಿಕೊಂಡು ತಮ್ಮ ಕೊನೆಯ ದಿನಗಳಲ್ಲಿ ಕೂಡ ದೇವರ ಪಾದ ಸೇರಿದಂಥ ಪರಿಸರ ಇದು. 1920ನೇ ಇಸವಿ ತನಕ ಈ ಕ್ಷೇತ್ರದಲ್ಲಿ ದೇವಾಲಯವಿತ್ತು, ಸಣ್ಣ ಮಟ್ಟಿನ ಉತ್ಸವ ನಡೆಯುತ್ತಿತ್ತು. ಕಾಲಕ್ರಮೇಣ ಶಿಥಿಲಾವಸ್ಥೆಗೆ ಹೋಗಿ ಶ್ರೀ ದೇವರ ವಿಗ್ರಹ ಜಲಸ್ತಂಭನವಾಯಿತು ಅಂತ ಹೇಳೋದು ಸಾಮಾನ್ಯ. ಒಂದು 30 ವರ್ಷ ಮೊದಲು ಅಂದರೆ ಈ ಜಾಗಕ್ಕೆ ನಾನು ಉಭಯ ಗ್ರಾಮಗಳಲ್ಲಿ ವಾಸಿಸ್ತಿದ್ದವ, ಈ ಗ್ರಾಮಕ್ಕೆ ಬಂದಾಗ ಅಂತ ಹಿರಿಯರು ಹೇಳಿದಂಥ ಮಾತುಗಳು. ಅಂದಾಜು 1930-1940 ಮಧ್ಯೆ ಚೊಕ್ಕಾಡಿ ಪಟೇಲ ದೇರಾಜ ಕಂಜರ್ಪಣೆ ಕುಟುಂಬದ ಮಂಗಲ್ಪಾಡಿ ಕೃಷ್ಣಯ್ಯನವರು ಅಂದರೆ ದೇರಾಜೆ ಸೀತಾರಾಮಯ್ಯನವರ ತಂದೆ ಮತ್ತು 50 ಪಟೇಲ ಮಮ್ಮಾಲಿ ಪಟೇಲ್, ಇವರಿಬ್ಬರು ಸುಳ್ಯ ತಾಲೂಕು ಕಚೇರಿ, ಪುತ್ತೂರು ತಾಲೂಕು ಕಚೇರಿ ಯಾವುದೋ ಒಂದು ಕಡೆಯಲ್ಲಿ ಪರಸ್ಪರ ಮಾತಾಡ್ತಾ ಇದ್ದಾಗೆ ತಮ್ಮ ಇದು ಒಂದು ಕನಸಲ್ಲಿ ಬಂದಂಥ ಇದನ್ನು ಚಿಂತನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅಂತ ಪಟೇಲರು, ಮಮ್ಮಾಲಿ ಪಟೇಲರು ಒಂದು ಸೂಚನೆ ಕೊಟ್ಟಂತೆ, ನಮ್ಮಲ್ಲಿ ಒಂದು ವಿಗ್ರಹ ಜಲಸ್ತಂಭನವಾಗಿ ಅದರ ಬಾಮಿಯಲ್ಲಿದೆ, ನೀವು ಅದನ್ನೇ ನಾನು ಇದು ಮಾಡ್ತೀರಾ. ಆ ಸಂದರ್ಭದಲ್ಲಿ ಅಲ್ಲಿ ದೇವಾಲಯದ ಅವಶ್ಯಕತೆ ಅವರಿಗೆ ಕನಸಲ್ಲಿ ರಾಮ ಬಂದು ಮಾಡಬೇಕು ಅಂತ ಅರ್ಪಣೆ ಆದ್ದು. ಕಾಲಕ್ರಮೇಣ ದೇರಾಜ ಸೀತಾರಾಮಯ್ಯನವರ ಕಾಲದಲ್ಲಿ ಅಲ್ಲಿ ಶ್ರೀರಾಮ ಅಂತ ಹೇಳುವಂಥದ್ದು 1943ರಲ್ಲಿ ಚೊಕ್ಕಾಡಿಯಲ್ಲಿ ಶ್ರೀರಾಮ ಅಭಿಧಾನದಲ್ಲಿ ಅಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಆಯಿತು. 65 ವರ್ಷಗಳ ಕಾಲ ಅಲ್ಲಿ ಚೊಕ್ಕಾಡಿಯಲ್ಲಿ ರಾಮನಾಗಿ ಜನಗಳ ಸೇವೆ, ಪೂಜೆ ಹಾಗೂ ಉತ್ಸವಗಳನ್ನು ಸ್ವೀಕರಿಸ್ತಾ ಅಲ್ಲಿ ಜನರನ್ನು ಕಾಪಾಡಿಕೊಂಡು ಬರ್ತಾ ಇದ್ದರು ನಮ್ಮ ಇಲ್ಲಿದ್ದಂತೆ ಈಗಿರುವಂಥ ದೇವರು. ಇದು ಅಂದರೆ ಆ ಒಂದು ಹಂತದಲ್ಲಿ ದೇರಾಜೆ ಮಂಗಲ್ಪಾಡಿ ಕೃಷ್ಣಯ್ಯರು ಮತ್ತು ಮಮ್ಮಾಲಿ ಪಟೇಲ್ ಇವರ ಮತ್ತೆ ನಡೆದಂಥ ಒಂದು ಇದರಲ್ಲಿ ಏನು ರಾಮಾಯಣ ದರ್ಶನ ಪುಸ್ತಕದಲ್ಲಿ ದೇರಾಜ ಸೀತಾರಾಮಯ್ಯನವರು ಬರೆದಂಥ ಒಂದು ಪುಸ್ತಕದಲ್ಲಿ ಏನು ಉಲ್ಲೇಖ ಇದೆ, ಯೋಗ್ಯ ಸಂಭಾವನೆಯೊಂದಿಗೆ ಅದನ್ನು ಹಸ್ತಾಂತರ ಮಾಡಿಕೊಂಡ್ರು ಅಂತ ಹೇಳುವಂಥದ್ದನ್ನು. ಅದನ್ನು ಇಲ್ಲಿಂದ ಎತ್ತಿನ ಗಾಡಿಯಲ್ಲಿ ಚೊಕ್ಕಾಡಿಗೆ ಹೋಗಿ ಅಲ್ಲಿ ಜಲಸ್ತಂಭನ ಮಾಡಿ ದೇವಸ್ಥಾನ ನಿರ್ಮಾಣ ಆದ ನಂತರ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅದು ಹಿಂದಿನ ಕಥೆ. ಸಾಮಾನ್ಯ 1998 ಅಂದರೆ ನಾನು ಈ ಗ್ರಾಮಕ್ಕೆ ಅದೇ ಗ್ರಾಮದ ಪರಿಸರದಿಂದ ಇಲ್ಲಿಗೆ ಬಂದು 96ರಲ್ಲಿ ಬಂದಿದ್ದೆ. ನನ್ನ ನೆರೆಕರೆಯವರಾದಂಥ ಚಂದ್ರಪ್ರಕಾಶ್ ಕಂಬಳವರು 1998ರಲ್ಲಿ ಈ ಸತಿ ಸ್ಥಳವನ್ನು ಮುಸ್ಲಿಂ ಕುಟುಂಬದವರ ಕೈಯಿಂದ ಕ್ರಯ ಸಾಧನ ಮಾಡಿಕೊಂಡ್ರು, ಸಂಪೂರ್ಣವಾಗಿ ಕ್ರಯ ಸಾಧನ ಮಾಡಿಕೊಂಡ್ರು. ಬಂದು ಅವರ ಮನೆಯಲ್ಲಿ ಇಲ್ಲಿ ಸಣ್ಣದಾದ ಒಂದು ಸಣ್ಣ ಮನೆಯಲ್ಲಿ ವಾಸಿಸ್ತಿದ್ದರು. ಆ ಸಂದರ್ಭದಲ್ಲಿ ಅವರು ಇಲ್ಲದ ಸಮಯದಲ್ಲಿ
ಒಂದು ಸರ್ಪ ಬಂದು ಮನೆ ಸುತ್ತಾಡ್ತಾ ಇತ್ತು. ಅದು ಕೆಲವರಿಗೆ ಗೋಚರಿಸ್ತಿತ್ತು, ಕೆಲವರಿಗೆ ಗೋಚರಿಸನೇ ಇಲ್ಲದಿತ್ತು. ಅಂಥ ಸಂದರ್ಭದಲ್ಲಿ ಇವರು ಪ್ರಶ್ನಾಚಿಂತನೆ ಮಾಡಿದರು. ಮನೆಯಲ್ಲಿ ಪ್ರಶ್ನಾಚಿಂತನೆ ಮಾಡಿ ಆಗುವಾಗ ನಿಮ್ಮ ಜಾಗದಲ್ಲಿ ದೇವಾಲಯದ ಕುರುಹು ಇದೆ, ಆ ತೆರದಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿದರು. ಅದೇ ಸಂದರ್ಭದಲ್ಲಿ ಅಲ್ಲಿ ಕೂಡ ಕೋಟಿ ಚೆನ್ನಯ್ಯರ ಗರಡಿಯಲ್ಲಿ ಕೂಡ ಪ್ರಶ್ನಾಚಿಂತನೆ ನಡೆಯಿತು. ಕೋಟಿ ಚೆನ್ನಯ್ಯರು ಆರಾಧಿಸಿಕೊಂಡು ಬರ್ತಾ ಇದ್ದಂಥ ದೇವರ ವಿಗ್ರಹ, ದೇವರು ಇಲ್ಲ ಅಲ್ಲಿ, ಆ ಕ್ಷೇತ್ರ ನಶಿಸಿ ಹೋಗಿದೆ, ಅದು ಪುನರುತ್ಥಾನ ಆಗಬೇಕು, ಹಾಗಿದ್ದರೆ ಮಾತ್ರ ಅಲ್ಲಿ ತೃಪ್ತಿ ಎಂದು ಹೇಳುವಂಥ ಮಾತುಗಳು ಬಂತು. ಆ ಸಂದರ್ಭದಲ್ಲಿ ಎರಡೂ ಕಡೆಯವರು, ಇಲ್ಲಿ ಚಂದ್ರಪ್ರಕಾಶರು ಹಾಗೂ ಅಲ್ಲಿಯ ಗರಡಿಯ ಆಡಳಿತ ರಾಮಕೃಷ್ಣ ಶೆಟ್ಟರು ಇಬ್ಬರು ಜೊತೆ, ಅದಕ್ಕಿಂತ ಮೊದಲು ಲಕ್ಷ್ಮೀನಾರಾಯಣ ರೈಗಳಿದ್ರು, ಅವ್ರ ಜೊತೆಯಾಗಿ ಈ ಕ್ರಿಯೆಗೆ ಪ್ರಾರಂಭಿಸಿದ್ರು. ಶಿಲಾನ್ಯಾಸ ಆಯಿತು. ವಿಗ್ರಹದ ಬೇಡಿಕೆಗಾಗಿ ಚೊಕ್ಕಾಡಿಗೆ ಬಂದರು. ಆ ಸಂದರ್ಭದಲ್ಲಿ ನನ್ನ ಸಣ್ಣದಲ್ಲಿ ನೋಡಬೇಕಂದ್ರೆ ದೇವಾಲಯ ಶ್ರೀರಾಮ ಸೇವಾ ಸಮಿತಿಯಿಂದ ಸಂಸ್ಥಾನದ ಆಚರಣೆಗೆ ಹಸ್ತಾಂತರ ಆಗಿರಲಿಲ್ಲ. ಅಲ್ಲಿ ಆ ಹಂತದಲ್ಲಿ ಅದು ಮುಂದುವರಿಯಲಿಲ್ಲ. ಯಾಕೆಂತ ಹೇಳಿದರೆ ಆಗ ನಿರ್ಧಾರ ತಗೊಳ್ಳಿಕ್ಕೆ, ಅಷ್ಟು ದೊಡ್ಡ ವ್ಯವಸ್ಥೆಯನ್ನು ತಗೊಳ್ಳಿಕ್ಕೆ ಆನೆಕಾರ ಗಣಪಯ್ಯನವರು ಇಲ್ಲಿದ್ದಾರೆ, ಅಷ್ಟು ಅವರದಲ್ಲಿ ಇರಲಿಲ್ಲ. ಅಂದರೆ ಆ ಯೋಗ್ಯತೆ ನಂತರ ಇಲ್ಲ, ದೇವರನ್ನು ನಾನು ಕೊಡುವುದು ಹೇಗೆ ಹೇಳುವಂತಹ ವಿಚಾರ ಬಂತು. ತದನಂತರ ಸ್ವಲ್ಪ ಸಮಯದ ನಂತರ ಅಲ್ಲಿ ದೇವಾಲಯ ಗುರುಗಳು ಅದನ್ನು ಸ್ವೀಕಾರ ಮಾಡಿದರು. ಇಲ್ಲಿಯೂ ಬದಲಾವಣೆ ಆಯಿತು. ಇಲ್ಲಿ ರಾಮಕೃಷ್ಣ ಶೆಟ್ಟರು ಬಂದರು. ಇಲ್ಲಿಯ ಸಮಿತಿಗೆ ಅದೇ ಒಬ್ಬ ಕಂಜರ್ಪಣೆ ಕುಟುಂಬದಲ್ಲಿ ಮಹೇಶ್ ಕರಿಕಳ, ಚಂದ್ರಪ್ರಕಾಶರು ಹಾಗೂ ರಾಮಕೃಷ್ಣ ಶೆಟ್ಟರು 3 ಜನ ಜಂಟಿಯಾಗಿ ಹೋಗಿ ಸಂಸ್ಥಾನದ ಹತ್ರ ಹೋಗಿ ಬೇಡಿಕೊಂಡ್ರು, ಹೀಗೀಗಿದೆ ಅಂತ. ಸಂಸ್ಥಾನ ಹೇಳಿದರೆ ಅಂತ ಹೇಳಿದರು, ಹಾಗಾದರೆ ಅದಕ್ಕೆ ಪ್ರಶ್ನಾಚಿಂತನೆ ಮಾಡಿಯೇ ನಾವು ಮುಂದುವರಿಬೇಕು. ಪ್ರಶ್ನಾಚಿಂತನೆಯಲ್ಲಿ ಒಪ್ಪಿಕೊಂಡಿದ್ರು. ಪ್ರಶ್ನಾಚಿಂತನೆಯಲ್ಲಿ ಬಂದ ಪ್ರಕಾರ ನಮಗೆ ಬೇರೆ ವಿಗ್ರಹ ನಾವು ಮಾಡುವ ಅಂತ ಹೇಳಿ, ಯಾವುದೇ ಇದಿಲ್ಲದೆ ತುಂಬ ಮನಸ್ಸಿಂದ ಇಲ್ಲಿಗೆ ವಿಗ್ರಹ ಇದು ಕೊಡ್ತೇವೆ ಅಂತ ಹೇಳೋದನ್ನು ಇದನ್ನು ಒಪ್ಪಿಸಿಬಿಟ್ರಿ ಇವರನ್ನು. ಇಲ್ಲಿ ದೇವಸ್ಥಾನ ಕಾಮಗಾರಿ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ಒಂದು ಸಣ್ಣ ಇದಿರ್ತಾನೆ, ಈ ಒಪ್ಪಿಗೆ ಬಂದು ಕೇವಲ 48 ವಾರ ದೇವಾಲಯ ಇದಾಗಿದೆ. ಯಾಕೆ 48 ವಾರ, ಪ್ರತಿ ವಾರ ಮಹಾವಿಷ್ಣುವಿನ ಸಹಸ್ರನಾಮಾರ್ಚನೆ, ಹಾಲು ಪಾಯಸ ನೈವೇದ್ಯ, ಬೆಳಿಗ್ಗೆ ಗಣಹವನ, ಇಷ್ಟನ್ನು ಪ್ರತಿ 48 ವಾರಗಳು 48ನೇ ವಾರ ಶ್ರೀ ಸಂಸ್ಥಾನ ಇಲ್ಲಿಗೆ ಪಾದಾರ್ಪಣೆ ಮಾಡಿದರು. ವಿಗ್ರಹ ಸಹಿತ ಭವ್ಯ ವಿಜೃಂಭಣೆಯಿಂದ ವಿಗ್ರಹ ಸಹಿತ ಪಾದಾರ್ಪಣೆ ಮಾಡಿದರು. ಗುರುಗಳು ಅದನ್ನು ಕೈ ಎತ್ತಿ ವಿಗ್ರಹವನ್ನು ಕೊಟ್ಟರು. ಇನ್ನು ಇದರ ಆರಾಧನೆ ನಿಮ್ಮ ಕರ್ತವ್ಯ, ನೀವು ಮಾಡಿಕೊಡ್ಬೇಕು ಅಂತ. ಆಗ ಒಂದು ಮಾತು ಹೇಳಿದರು, ರಾಮಾವತಾರ ಮುಗಿಸಿ ಮಹಾವಿಷ್ಣು ಮಾತ, ಇದು ಭೂಲೋಕದ ವೈಕುಂಠ ಆಗಿದೆ ಅಂತ ಪ್ರಥಮ ಮಾತು. ಈಗಲೂ ಜ್ಞಾಪಕ ಇದೆ ನನಗೆ. ಸಾಮಾನ್ಯ 2 ಸರಿ ಆ ಸಂದರ್ಭದಲ್ಲಿ ಒಬ್ಬನು ಹೆಗಲು ಕೊಟ್ಟವ ನಾನು, ನನ್ನ ಜೊತೆಗಾರರೊಟ್ಟಿಗೆ ಹೆಗಲು ಕೊಟ್ಟವ ನಾನು. ಸಾಮಾನ್ಯ 2007 ಫೆಬ್ರವರಿಯ ಅಂತಿಮ ಹಂತದಲ್ಲಿ ವಿಗ್ರಹ ಆಶ್ರಮದಲ್ಲಿ ಶ್ರೀರಾಮನ ಹೊಸ ವಿಗ್ರಹವನ್ನು ಚೊಕ್ಕಾಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಗುರುಗಳು ಇಲ್ಲಿಗೆ ಬಂದು ಇಲ್ಲಿ ನಮ್ಮ ಇಲ್ಲಿಯ ಕ್ಷೇತ್ರ ತಂತ್ರಿಯವರಿಗೆ ಅದನ್ನು ಹಸ್ತಾಂತರಿಸಿದರು. ಅದೇ ಆ ಸಂದರ್ಭದಲ್ಲಿ ಇಲ್ಲಿ ಪ್ರತಿಷ್ಠಾಪನೆಯಾಗಿ 2007ರಲ್ಲಿ ಪ್ರತಿಷ್ಠಾಪನೆ ಆಯಿತು. 17 ವರ್ಷಗಳ ಕಾಲ ಇಲ್ಲಿ ಮಹಾವಿಷ್ಣು ಪೂರ್ವಾಭಿಮುಖವಾಗಿ ಎಲ್ಲರನ್ನು ಸಲಹುತ್ತಾ ಅತಿ ಪ್ರಿಯವಾದ ಅವನ ನೈವೇದ್ಯ ಅಂದರೆ ಹಾಲು ಪಾಯಸ ನೈವೇದ್ಯ ಮಾಡಿದರೆ ಎಲ್ಲ ಸಕಲ ದುರಿತಗಳು ನಿವಾರಣೆ ಆಗ್ತದೆ ಅಂತ ಹೇಳುವಂಥ ಈ ಪ್ರಾರ್ಥನೆ, ಅದು ಹಲವು ಜನರಿಗೆ ಹಲವು ರೀತಿಯಲ್ಲಿ ಕಂಡುಕೊಂಡಿದೆ. ಯಾಕೆಂದರೆ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಒಬ್ಬ ನನಗೆ ತಿಳುವಳಿಕೆ ಪಟ್ಟಾಗ ಸಾಮಾನ್ಯ ಒಬ್ಬ ಮುಸ್ಲಿಂ ಬಾಂಧವ ಹಲವು ವಾರಗಳ ಕಾಲ ಶ್ರೀ ಕ್ಷೇತ್ರದಲ್ಲಿ ಸೇವೆ ಮಾಡಿಸ್ತಾ ಇದ್ದ. ದೂರನವು ನಿತ್ಯ ಬಂದು ಮಾಡ್ತಾ ಇದ್ದ ಅಂತ. ಇದರ ಪ್ರತಿಯೊಬ್ಬರಿಗೂ ಅವರವರ ಮನಕ್ಲೇಶಗಳನ್ನು ನಿವಾರಣೆ ಮಾಡ್ತಾ ಇದ್ದ. ಅದಾಗಿ 2023ನೇ ಇಸವಿಯಲ್ಲಿ ಕ್ಷೇತ್ರದಲ್ಲಿ ಪುನಃ ಅಷ್ಟಮಂಗಲ ಚಿಂತನೆ ಆಯಿತು. ಈ ಅಷ್ಟಮಂಗಲ ಚಿಂತನೆಯಲ್ಲಿ
ಕಂಡು ಬಂದದ್ದು ಹೇಗೆ ಅಂದರೆ ಪೂರ್ವ ಶಿಷ್ಟ ಇದರ ಪ್ರಕಾರ ಪಶ್ಚಿಮಾಭಿಮುಖವಾಗಿಯೇ ಆಗಬೇಕು. ಇದು ಮೊದಲು ಪ್ರಾಚೀನದಲ್ಲಿ ಇದ್ದದ್ದು ಪಶ್ಚಿಮಾಭಿಮುಖವಾಗಿ ಅಂತ ಹೇಳುವಂಥ ಒಂದು ಇದನ್ನು ಆ ಚಿಂತನಕಾರರು ದೈವಜ್ಞರು ಹೇಳಿದರು. ಅದೇ ಒಂದು ನನಗೆ ಜ್ಞಾಪಕ ಬರ್ತದೆ. ನಾನು ಯಾವುದೋ ಒಂದು ಹಳೆ ತುಳುವಿನ ಅಥವಾ ಕೋಟಿ ಚೆನ್ನಯ್ಯರ ಕಥೆಯನ್ನು ಓದಿದ ನೆನಪು. ಕೋಟಿ ಚೆನ್ನಯ್ಯ ಸಾಯುವಾಗ ಅವನ ಮುಖ ಕತ್ತಿಯ ಅಲಗು ಸಿಕ್ಕಿ ಮುಖ ರಕ್ತದಲ್ಲಿ ಕೆಂಪಾಯಿತು. ಆ ಹೊತ್ತಿನಲ್ಲಿ ಸೂರ್ಯ ಅಸ್ತಂಗತನಾದ. ಇದರ ನೋಡದೆ ಕೋಟಿ ಮರಣಪಟ್ಟ, ಕಲ್ಲಿಗೆ ಹಾರಿ ಸತ್ತ. ದೇವರು ಕೆಂಪು ಮೋರೆ ಮಾಡಿಕೊಂಡು ದೇವರ ಗರ್ಭಗುಡಿ ಬಾಗಿಲು ಮುಚ್ಚಿತು ಅಂತ ಹೇಳೋದು ಕವಿಯ ವರ್ಣನೆ. ನನಗೆ ಅದು ಯಾವ ಕವಿ ಏನು ಅಂತ ನನಗೆ ಅದು ಗೊತ್ತಿಲ್ಲ. ಆದರೆ ಆ ಸಂದರ್ಭದಲ್ಲಿ ನೋಡುವಾಗ ಅದು ಪಶ್ಚಿಮಾಭಿಮುಖವಾಗಿರಲೇಬೇಕು ಅಂತ ಹೇಳುವಂತಹ ಒಂದು ಈ ಕಥೆ ಮತ್ತು ಇದರ ಹಳೆಯ ಕಥೆ ನೆನಪಷ್ಟೇ. ಇದು ಹಳೆಯ ಇತಿಹಾಸ. ನಾನೊಂದು ಇದೀಗ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೇವೆ. ಪೂಜೆ ಮಾಡುವಾಗ ಹೋಗಿ ಅರ್ಚಕರ ಹತ್ರ ನಮ್ಮ ಹತ್ರ ಪ್ರಾರ್ಥನೆ ಮಾಡ್ತೇವೆ, ದೇವರ ಹತ್ರ ಹೀಗೆ ಬೇಡಿಕೊಳ್ಬೇಕು ಅಂತೇಳಿ. ಅರ್ಚಕರು ಏನು ಮಾಡ್ತಾರೆ, ವರ್ಷಕ್ಕೊಮ್ಮೆ ಬರುವಂಥ ತಂತ್ರಿಗಳ ಹತ್ರ ಹೇಳ್ತಾರೆ, ಭಕ್ತಾಭಿಮಾನಿಗಳ ಅಭಿಮಾನ ಹೀಗಿದೆ, ಅವರ ಸಂಕಷ್ಟಗಳು ಹೀಗಿದೆ, ಅದನ್ನು ದೇವರಿಗೆ ತಲುಪಿಸಬೇಕು ಅಂತ ಹೇಳಿ. ಅದಕ್ಕಿಂತ ಮೇಲೆ ನಾವು ಪುನಃ ಯಾರು ಗುರುಗಳು, ಗುರು ಪರಂಪರೆ ಇದು. ಯಾಕೆ ಅಂತ ಹೇಳಿದರೆ ನಾನು ಅಂತ ಹೇಳುವಂಥ ಶಬ್ದ ಅಲ್ಲಿ ಬರುವುದಿಲ್ಲ. ಇದೆಲ್ಲ ನಮ್ಮ ಇಷ್ಟ ತನಕ ಹಂತ ಯಾವುದು ಅಂತ ಹೇಳಿದರೆ ನಾವೆಲ್ಲ ಸಂಸಾರಿಗಳು. ನಾನು ಅಂತ ಹೇಳಿದರೆ ನಾನು ನನಗೆ ಅಂತ ಹೇಳುವಂಥದ್ದಲ್ಲೇ ನಾವು ಕಾಲಕ್ಷೇಪ ಮಾಡ್ತಾ ಇರ್ಬೋದು. ಇದು ಗುರುಪೀಠ ಏನು, ನಾನು ಅಂತ ಹೇಳುವಂಥದ್ದೆಲ್ಲ ಎಲ್ಲ ಸಮಸ್ತವು ಸಮಾಜಕ್ಕಾಗಿ, ಸಮಸ್ತವು ಸಮಾಜ. ಆ ದೃಷ್ಟಿಯಲ್ಲಿ ಸದಾಕಾಲ ದೇವರ ಚಿಂತನೆ ಮಾಡ್ತಾ ಇದ್ದಾರಲ್ಲಿ ನಾವು ಕೇಳಿಕೊಳ್ಳೋದೇನು, ನಮ್ಮ ಈ ದೇವರಲ್ಲಿ ನಮಗೆ ಮಂಗಳಕರವನ್ನಾಗಿ ಮಾಡಿಕೊಡಬೇಕು, ಹಾಗೆ ನಮ್ಮ ಬೇಡಿಕೆಯನ್ನು ದೇವರಿಗೆ ತಲುಪಿಸಬೇಕು ಅಂತ ಹೇಳಿ ನಾವು ಶ್ರೀ ಗುರುಗಳ ಹತ್ರ ನಾವು ಬೇಡಿಕೊಳ್ಳುವಂಥದ್ದು. ಆ ತೆರಳಲ್ಲಿ ಪ್ರತಿ ಕಾರ್ಯಕ್ರಮಗಳಿಗೆ ಯತಿಗಳನ್ನು, ಗುರುಗಳನ್ನು ಕರೆಸಿಕೊಳ್ಳುವಂಥದ್ದು. ಈ ಸಂದರ್ಭದಲ್ಲಿ ಶ್ರೀ ಸಂಸ್ಥಾನ ನಾನು ಬೇಡಿಕೊಳ್ಳುವುದೇನೆಂದರೆ, ಊರವರ ಅಪೇಕ್ಷೆ, ಪ್ರತಿಯೊಬ್ಬರ ಇದು ಕೇಳಿಕೆ, ಬೇಡಿಕೆ, ತಾವು ಸಮಸ್ತರನ್ನು ಆಶೀರ್ವದಿಸಬೇಕು, ನಾನು ಹರಸಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. तस्य दिशि सततमञ्जलिरेष नित्यं प्रक्षिप्यते मुखरितालयुतप्रसूनैः जागर्ति यत्र भगवान् गुरुचक्रवर्ती सृष्टिस्थितिप्रलयनाटकनित्यसाक्षी मेघश्यामं पीतकोशेयवासं श्रीवत्साङ्कं कौस्तुभोद्भासितांगं पुण्योपेतं पुंडरीकायिताक्षं विष्णुं वन्दे सर्वलोकैकनाथम् आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्.
ರಾವಣನ ಸಂಹಾರಕ್ಕಾಗಿ ರಾಮರಾಜ್ಯ ಸ್ಥಾಪನೆಗಾಗಿ ರಾಮನಾಗಿ ಧರೆಗೆ ಅವತರಿಸಿದ ಮಹಾವಿಷ್ಣುವಿಗೆ ಮೊದಲಾಗಿ ಮಾಡುವಂಥ ಪ್ರಣಾಮಗಳು. ನಿರ್ಮಾಣ ಶ್ರೀ ಮಹಾವಿಷ್ಣು ದೇವಸ್ಥಾನದ ಪುನರ್ನಿರ್ಮಾಣ, ಪುನಃ ಪ್ರತಿಷ್ಠೆ, ಅಷ್ಟಬಂಧ, ಬ್ರಹ್ಮಕಲಶೋತ್ಸವದ ಒಂದು ವಿಶೇಷ ಸಂದರ್ಭ. ದೇವಸ್ಥಾನಗಳಲ್ಲಿರುವಲ್ಲೆಲ್ಲ ಪುನಃ ಪ್ರತಿಷ್ಠೆ ಆಗುವಂಥದ್ದು, ಬ್ರಹ್ಮಕಲಶ ಆಗುವಂಥದ್ದು ಸಾಮಾನ್ಯ. ಆದರೆ ಇದು ವಿಶೇಷ. ನಮ್ಮ ಮಟ್ಟಿಗಂತೂ ಇದು ಬಹಳ 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 ವಿಶೇಷ. ದೇವಸ್ಥಾನಗಳ ಚರಿತ್ರೆಯಲ್ಲಿಯೇ ಸಾಮಾನ್ಯವಾಗಿ ನಡೆಯದ ಅಪರೂಪದ ಘಟನೆ ಈ ದೇವಸ್ಥಾನದ ವಿಷಯದಲ್ಲಿ ಅದು ನಡೆದು ಹೋಗಿದೆ. ನಿಮಗೆಲ್ಲ ಈಗಾಗಲೇ ನೀವು ಪ್ರಸ್ತಾವನೆಯಲ್ಲಿ ಕೇಳಿರುವ ಹಾಗೆ ಇಲ್ಲಿ ಈಗ ಪ್ರತಿಷ್ಠೆ ಆಗ್ತಾ ಇರುವಂಥ ವಿಗ್ರಹ ಅದು ಬಾವಿಯಲ್ಲಿದ್ದಿದ್ದು, ಎಷ್ಟೋ ಕಾಲ ಬಾವಿಯಲ್ಲಿ 30 ವರ್ಷ ಎಷ್ಟೋ ಕಾಲ ಬಾವಿಯಲ್ಲಿದ್ದಿದ್ದು, ಬಾವಿಯಿಂದ ತಂದು ಅದನ್ನು ಚೊಕ್ಕಾಡಿಯಲ್ಲಿ ರಾಮದೇವರ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು, 60 ವರ್ಷಕ್ಕಿಂತ ಮಿಗಿಲಾಗಿ ಅಲ್ಲಿ ಪೂಜೆ ಮಾಡಿದ್ದು, ಮತ್ತು ಅಲ್ಲಿಂದ ಪುನಃ ಇಲ್ಲಿಗೆ ತಂದು ಮಹಾವಿಷ್ಣುವಾಗಿ ಪುನಃ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಹೀಗೆ ನಮಗೆ ಎಲ್ಲಿಯೂ ಒಂದು ಉದಾಹರಣೆ ಸಿಗಲಿಕ್ಕಿಲ್ಲ. ಇಂಥದ್ದೊಂದು ಉದಾಹರಣೆ ತುಂಬ ತುಂಬ ಅಪರೂಪ. ನಮಗೆ ಯಾಕೆ ತುಂಬ ವಿಶೇಷ ಅಂದರೆ, ನಮ್ಮ ಮುಂದೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭ ಇತ್ತು. ನಿರ್ವಾಣ ಮಹಾವಿಷ್ಣು ದೇವಸ್ಥಾನದ ಸಮಿತಿಯಿಂದ ಬೇಡಿಕೆ ಇತ್ತು. ವಿಗ್ರಹ ಮೂಲತಃ ನಮ್ಮದು, ಅದು ಮಹಾವಿಷ್ಣುವುದು, ಅಲ್ಲಿಗೆ ರಾಮನಾಗಿ ಪೂಜೆ ಆಗ್ತಾ ಇದೆ. ಈ ವಿಗ್ರಹವನ್ನು ನಮಗೆ ಮರಳಿ ಕೊಡಬೇಕು ಎಂಬುದಾಗಿ ತುಂಬ ವಿನಯದ, ಆದರೆ ಆಗ್ರಹದ, ಬೇಕು ಅದು ಅಂತ ಎನ್ನುವಂಥ ಆಗ್ರಹದ ಒಂದು ಬೇಡಿಕೆ ಇತ್ತು. ಹೇಗೆ ಮಾಡೋದು? ನಮ್ಮದೇ ಒಂದು ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಆಗ್ತಾ ಇರುವಂಥ ವಿಗ್ರಹವನ್ನು, ಅಂದರೆ ತಲೆಮಾರುಗಳಿಂದ ನಿತ್ಯ ಪೂಜೆ ಆಗ್ತಾ ಇರುವಂಥ ವಿಗ್ರಹವನ್ನು ನೀವು ಹೇಗೆ ಕೈ ಎತ್ತಿ ಕೊಡ್ತೀರಿ? ಆ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ? ಈಗ ನಿಮ್ಮ ಮನೆಗೆ ಯಾರಾದರೂ ಬಂದು ನಿಮ್ಮ ತಂದೆಯನ್ನು ಕೊಡಿ ಎಂದು ಕೊಡ್ತೀರಾ, ತಾಯಿಯನ್ನು ಕೊಡಿ ಎಂದು ಕೊಡ್ತೀರಾ, ಅಥವಾ ಯಾರಾದರೂ ದೇಹದಲ್ಲಿ ಜೀವ ಇದೆಯಲ್ಲ ಜೀವವನ್ನು ಕೊಡಿ ಎಂದು ಕೊಡ್ತೀರಾ? ಹಾಗೆ ಇದು ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇರುವ ದೇವರು ಅಂದರೆ ತಂದೆ ಇದ್ದಂತೆ, ತಾಯಿ ಇದ್ದಂತೆ, ನಮ್ಮ ಆತ್ಮ ಇದ್ದಂತೆ. ಅದು ಹಾಗಿರುವಾಗ ಅದನ್ನು ನೀವು ವಿಸರ್ಜನೆ ಮಾಡಿ ಇಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ಕೊಡುವಂಥದ್ದು ಅನ್ನುವಂಥದ್ದು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ನಿರ್ಧಾರವೇ ಅಲ್ಲ. ಅದು ದೈವ ಪ್ರೇರಣೆಯಿಂದ ಅಂತ ನಿರ್ಧಾರ ತೆಗೆದುಕೊಳ್ಳಬಹುದು ಹೊರತು, ಇಲ್ಲದಿದ್ದರೆ ಈ ಗಣಪಯ್ಯ ಮೊದಲು ಪ್ರಸ್ತಾಪ ಮಾಡಿದ ಹಾಗೆ ಅದೇ ಉತ್ತರನೇ ಕೊಡಬೇಕಷ್ಟೇ. ನಾವು ಹೇಗೆ ಪೂಜೆ ಆಗ್ತಾರೆ ವಿಗ್ರಹ ಕೊಡಲಿಕ್ಕೆ ಸಾಧ್ಯ ಎನ್ನುವ ಪ್ರತಿ ಪ್ರಶ್ನೆಯನ್ನೇ ಕೇಳಬೇಕಷ್ಟೇ ಅಂತ. ಆದರೆ ನಮಗೆ ಬಹಳ ಗಾಢವಾಗಿ ಅನಿಸಿತು ಇದನ್ನು ಕೊಡುವುದೇ ಸರಿ. ಯಾಕೆಂದರೆ ಆ ದೇವಸ್ಥಾನದಿಂದ ಬಂದು ಕೇಳುವಾಗ ಅಲ್ಲಿ ಮೊದಲು ಇದ್ದ ವಿಗ್ರಹ ನಾವು ಅಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕೆ ಅನುವು ಮಾಡಿ ಕೊಡಬೇಕು. ಯಾಕೆಂದರೆ ಇಲ್ಲಿ ರಾಮನನ್ನು ಪೂಜೆ ಮಾಡಲಿಕ್ಕೆ ರಾಮನಿಗೆ ದ್ವಿಬಾಹು ರಾಮ, 2 ಕೈಗಳು, ಕೃಷ್ಣ ಆದರೆ 4 ಕೈ, ರಾಮ ಆದರೆ 2 ಕೈಗಳು, ಧನುಸ್ಸು ಮತ್ತು ಬಾಣ ಇರುವಂಥದ್ದು, ಶಂಖಚಕ್ರ, ಗದೆ, ಪದ್ಮ ಇದೆಲ್ಲ ಇರುವಂಥ 4 ಹಸ್ತಗಳು ಅಂದರೆ ಅದು ಮಹಾವಿಷ್ಣು. ಮಹಾವಿಷ್ಣು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಆದರೆ ಒಂಚೂರು ವ್ಯತ್ಯಾಸ ಇದೆ. ಈಗ ಮಹಾವಿಷ್ಣು ರಾಮಾಗಿ ಯಾಕೆ ಬರಬೇಕಾಯಿತು ಅಂದರೆ ಮಹಾವಿಷ್ಣುವಾಗಿ ಮಾಡಲಿಕ್ಕಾಗದಿರುವ ಕೆಲಸ ಹೊಂದಿತ್ತು ರಾವಣನ ಸಂಹಾರ. ರಾವಣ ಸಂಹಾರವನ್ನು ಮಹಾವಿಷ್ಣುವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವತೆಗಳಿಂದ ಅವರಿಗೆ ಮರಣ ಇಲ್ಲ, ಮನುಷ್ಯರಿಂದ ಮಾತ್ರ ಮರಣ ಇರುವಂಥದ್ದು. ಹಾಗಾಗಿ ಮಹಾವಿಷ್ಣುವೇ ಮನುಷ್ಯ ರೂಪದಲ್ಲಿ ರಾಮನಾಗಿ ಅವತರಿಸಿ ಬಂದು ರಾವಣನ ವಧೆಯನ್ನು ಮಾಡಬೇಕಾಯಿತು. ಅಷ್ಟು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇಲ್ಲ ಅಂತಂದರೆ ಮಹಾವಿಷ್ಣುವೇ ರಾವಣನ ವಧೆಯನ್ನು ಮಾಡ್ಬೋದಲ್ಲ, ಯಾಕೆ ಮಾಡಲಿಲ್ಲ ಅಂದರೆ ಆ ರೂಪದಿಂದ ಸಾಧ್ಯ ಇಲ್ಲ, ಅದಕ್ಕೆ ಇನ್ನೊಂದು ರೂಪ ಬೇಕು. ಹಾಗೆ ಬಂದು ಮತ್ತೊಂದು ರೂಪವೇ ನೋಡಿ ರಾಮ ಅಂತ. ಹಾಗಾಗಿ ನಾವು ಇಲ್ಲಿ ಯಾಕೆ ಚತುರ್ಬಾಹು ರಾಮನನ್ನು ಪೂಜೆ ಮಾಡಬೇಕು? ಅವರಿಗೆ ವಿಗ್ರಹ ಇಲ್ಲದೆ ಅವರು ಯಾಕೆ ಕಾದು ಕೂರಬೇಕು? ಹಾಗಾಗಿ ಅವರು ಚತುರ್ಬಾಹು ಮಹಾವಿಷ್ಣುವನ್ನು ಪೂಜೆ ಮಾಡಲಿ, ನಾವು ದ್ವಿಬಾಹು ರಾಮನನ್ನು ತಂದು ಪ್ರತಿಷ್ಠಾಪನೆ ಮಾಡಿಕೊಳ್ಳೋಣ, ಮಾಡಿ ನಾವು ಪೂಜೆ ಮಾಡೋಣ ಅನ್ನೋ ನಿರ್ಧಾರಕ್ಕೆ ನಾವು ಬಂದು ನಮಗೆ ತುಂಬ ವಿಶೇಷ ಅಂತ ಅನಿಸ್ತದೆ ಇದು. ಯಾಕೆಂದರೆ ನೋಡಿ, ವೈಕುಂಠದಿಂದ ಮಹಾವಿಷ್ಣು ರಾಮನಾಗಿ ಭೂಮಿಗೆ ಎಳೆದು ಬಂದಿತ್ತು ಅಲ್ಲವಾ? ಅದು ರಾಮಾಯಣದ ಕಥೆ. ಅದು ಆದರೆ ಕಲಿಯುಗದ ಕಥೆ ಹೇಗಿದೆ ಅಂದರೆ, ಅಲ್ಲಿ ವೈಕುಂಠದಿಂದ ವಿಷ್ಣು ಹಿಡಿದು ಬಂದಿದ್ದು ರಾಮನಾಗಿ, ಇಲ್ಲಿ ಬಾವಿಯಿಂದ ಎದ್ದು ಬಂದಿದ್ದು ವಿಷ್ಣು ರಾಮನಾಗಿ ಪೂಜೆಗೊಳ್ಳಲಿಕ್ಕೆ ಬಾವಿಯಿಂದ ಎದ್ದು ಬಂದಿದ್ದು. ಅದು ಯಾವುದೇ
ಯಾವುದೇ ಸಂದರ್ಭಗಳಿರಲಿ, ಏನೇ ಮಾತುಕತೆಗಳಾಗಿರಲಿ, ದೈವ ಪ್ರೇರಣೆಯಿಂದ ಆಗಿರ್ತದೆ. ನೇರವಾಗಿ ಮಹಾವಿಷ್ಣು ಗರ್ಭಗುಡಿಗೆ ಇಲ್ಲಿ ಬರಲಿಲ್ಲ, ಯಾಕೆಂದರೆ ಇಲ್ಲಿ ಕಾಲ ಇನ್ನೂ ಪಕ್ವಾಗಿರಲಿಲ್ಲ. ಆದರೆ ಬಾವಿಯಲ್ಲಿ ಇರಲಿಕ್ಕೆ ಮಹಾವಿಷ್ಣುವಿಗೆ ಇಷ್ಟ ಇಲ್ಲ. ಹಾಗಾಗಿ ಮಹಾವಿಷ್ಣು ಒಂದು ಸಂಕಲ್ಪ ಮಾಡಿ ಬಾವಿಯಿಂದ ಎದ್ದು ಬಂದು ಚಕ್ರಾಡಿಯಲ್ಲಿ ರಾಮನಾಗಿ ನಿಂತಾನೆ. ಒಂದು ಹಂತ ಕಳೆದ ಮೇಲೆ, ಕಾಲ ಪಕ್ವಾದ ಮೇಲೆ ಅದೇ ರಾಮ ಮತ್ತೆ ಮಹಾವಿಷ್ಣುವಾಗಿ ನೆಟ್ಬಳಕ್ಕೆ ಬಂದ. ರಾಮಾಯಣದಲ್ಲಿ ಹಾಗೆತ್ತಾನೆ ಆಗೋದು ಅಂತ. ರಾಮಾಯಣದಲ್ಲಿ ರಾಮನಾಗಿ 11,000 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಕಾಲವನ್ನು ಮಾಡಿ, ಈ ಭೂಮಿಯಲ್ಲಿ ಆಗಬೇಕಾದೆಲ್ಲ ಕಾರ್ಯಗಳನ್ನು ಮಾಡಿ, ಕೊನೆಗೆ ರಾಮ ಮಹಾವಿಷ್ಣುವೇ ಆಗಿದ್ದಾನೆ. ನಾವ್ಯಾಕೆ ರಾಮನಿಗೆ ಮಹಾವಿಷ್ಣು ಆಗಲಿಕ್ಕೆ ಬೇಡ ಅಂತ ಹೇಳಿದ್ರು? ನಮ್ಮ ಮನಸ್ಸಲ್ಲಿ ಬಂದ ಪ್ರಶ್ನೆ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಒಂದು ವೇಳೆ ರಾಮದೇವರಿಗೆ ಮಹಾವಿಷ್ಣು ಆಗಬೇಕು ನಾನು ಅಂತ ಅನಿಸಿದರೆ ಬೇಡ ಅಂತ ತಡೀಲಿಕ್ಕೆ ನಾವ್ಯಾರು? ರಾಮಾಯಣದಲ್ಲಿ ಹೀಗೆ ತಾನೇ ಆಗಿದ್ದು. ರಾಮಾಯಣದಲ್ಲಿ ರಾಮನ ದೇಹ ತ್ಯಾಗ ಆಗಲಿಲ್ಲ. ನೀವು ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡವನ್ನು ನೋಡಿದರೆ ಅಲ್ಲಿ ಕೊಟ್ಟ ಕೊನೆಯಲ್ಲಿ ರಾಮ ನಿರ್ಯಾಣದ ಸಂದರ್ಭದಲ್ಲಿ ರಾಮ ಸರಿಯು ನದಿಯ ಪಕ್ಕದಲ್ಲಿ ನಡೆದುಕೊಂಡು ಹೋಗುವಂಥದ್ದನ್ನು ರಾಮಾಯಣ ವರ್ಣನೆ ಮಾಡ್ತಾರೆ. ಅವನ ಹಿಂದೆ ತುಂಬ ಜನ ಇರ್ತಾರೆ, ಇಡೀ ಅಯೋಧ್ಯೆಯ ಪ್ರಜೆಗಳೇ ಅವನ ಹಿಂದೆ ಬಂದ್ಬಿಟ್ಟಿರ್ತಾರೆ, ಪ್ರಾಣಿ ಪಕ್ಷಿಗಳೆಲ್ಲ ಬಂದಿರ್ತಾರೆ. ನದಿಯ ಪಕ್ಕದಲ್ಲಿ ನದಿ ಹೋದಂತೆ ರಾಮನು ಕೂಡ ಪಾದಯಾತ್ರೆಯಲ್ಲಿ ಹೋಗ್ತಾನೆ. ಮೆರವಣಿಗೆ, ನಿರ್ಯಾಣದ ಮೆರವಣಿಗೆ, ಆ ಮೆರವಣಿಗೆಯಲ್ಲಿ ಹೋಗ್ತಾನೆ. ಕೊಟ್ಟ ಕೊನೆಯಲ್ಲಿ ಆ ಮುಹೂರ್ತ ಬರುವಾಗ ಅವನು ಸರಿಯು ನದಿಯ ಜಲವನ್ನು ಸ್ಪರ್ಶ ಮಾಡಿದಾನೆ. ರಾಮಾಯಣ ಹೇಳುವಂಥದ್ದು ಅಲ್ಲಿ ಮುಳುಗಿದ ಅಂತ ರಾಮಾಯಣ ಹೇಳೋದಿಲ್ಲ. ಶ್ರೀರಾಮ ಸರಿಯು ನದಿಯ ಜಲವನ್ನು ಸ್ಪರ್ಶ ಮಾಡಿ ಮಹಾವಿಷ್ಣುವಾಗಿ ಮೇಲೇರಿದ್ದಾನೆ. ರಾಮನ ರೂಪದಿಂದ ಮಹಾವಿಷ್ಣುವಿನ ರೂಪಕವಾಗಿ ಮೇಲಕ್ಕೇರಿದ್ದಾನೆ. ಅದೇ ಅದು. ಅಲ್ಲಿ ದೇಹ ತ್ಯಾಗ ಇಲ್ಲ. ಹಾಗೆ ದೇಹಕ್ಕೊಂದು ಮುಂದೇನು ಹಾಗಾದರೆ ದೇಹ ತ್ಯಾಗ ಮಾಡಿದ ರಾಮ? ಆ ಪ್ರಶ್ನೆ ಇಲ್ಲ. ದೇಹ ತ್ಯಾಗದ ಸಂದರ್ಭ ಇಲ್ಲ ಅಲ್ಲಿ. ಅನೇಕ ಮಹಾಪುರುಷರು ಹಾಗೆ ಮಾಡಿದ್ದುಂಟು. ಶಂಕರಾಚಾರ್ಯರು ಹಾಗೆ ಮಾಡಿದ್ದುಂಟು. ಶಂಕರಾಚಾರ್ಯರ ದೇಹ ಯಾರಿಗೂ ಸಿಗಲಿಲ್ಲ. ಶಂಕರಾಚಾರ್ಯರು ಬದರಿಯಲ್ಲಿ ಆ ಗುಹೆಯನ್ನು ಪ್ರವೇಶ ಮಾಡ್ತಾರೆ ನೋಡಿ. ಗುಹೆಯನ್ನು ಪ್ರವೇಶ ಮಾಡಿದ ಮೇಲೆ ಹೊರಗೆ ಬರಲಿಲ್ಲ ಅಂತಷ್ಟೇ. ದೇಹ ಏನಾಯಿತು ಅಂದರೆ ದೇಹ ಲೀನವಾಯಿತು. ಪರತತ್ವದಲ್ಲಿ ಪಂಚಭೂತಗಳು ಕೂಡ ಲೀನವಾದ ಹೊರತು ಪಂಚಭೂತಗಳ ಶರೀರ ಸಿಗಲಿಲ್ಲ ಎಂಬುದಾಗಿ ಶಂಕರಾಚಾರ್ಯರ ಚರಿತ್ರೆ ವರ್ಣನೆ ಮಾಡುವಂಥದ್ದು. ಹಾಗೆ ರಾಮನು ಕೂಡ ಶರೀರವನ್ನು ಬಿಟ್ಟು ಹೋಗಿರುವಂಥದ್ದಲ್ಲ, ಶರೀರದಿಂದಲೇ ಅವನು ಮಹಾವಿಷ್ಣುವಾಗಿ ಮೇಲಕ್ಕೆ ಏರಿರುವಂಥದ್ದು. ಹಾಗೆ ಇಲ್ಲಿಯೂ ಕೂಡ ಒಂದಷ್ಟು ಕಾಲ ಚೊಕ್ಕಾಡಿಯಲ್ಲಿ ರಾಜ್ಯಭಾರ ಮಾಡಿದ ಮೇಲೆ ರಾಮದೇವರು ಕಾಲಪುರುಷ ಬಂದು ಕೇಳ್ತಾನೆ. ಅಲ್ಲಿಯೂ ಕೂಡ ಉತ್ತರಾಖಂಡದಲ್ಲಿ ಕಾಲಪುರುಷ ಬಂದು, ನೀನು ಹೇಳಿದ ಸಮಯ ಆಗಿದೆ, 11,000 ವರ್ಷ ಭೂಮಿಗೆ ಇರ್ತೇನೆ ಅಂತ ಹೇಳಿದ್ದ ನೀನು, ಆ ಸಮಯ ಮುಗಿದಿದೆ, ಮುಂದೆ ನನಗೇನು ಪುಣ್ಯ, ಇಲ್ಲೇ ಇಲ್ಲುಕುಂಟ ಅಥವಾ ಆ ಕಡೆಗೆ ವೈಕುಂಠಕ್ಕೆ ಪ್ರಯಾಣ ಬೆಳೆಸುವ ಆಲೋಚನೆ ಉಂಟ ಅಂತ ಕೇಳುವಾಗ, ಇಲ್ಲ, ಸಂಕಲ್ಪ ಮಾಡಿದ ಪ್ರಕಾರ ನಾನು ಮರಳಿ ವೈಕುಂಠಕ್ಕೆ ಹೊರಟ ಎಂಬುದಾಗಿ ಹೇಳಿ ವೈಕುಂಠಕ್ಕೆ ಪ್ರಯಾಣ ಮಾಡ್ತಾನೆ. ಹಾಗೆ ಇಲ್ಲಿಯೂ ಕೂಡ ಕಾಲಪುರುಷ ಬಂದು ಹೇಳಿದಾಗ, ಕಾಲಪುರುಷ ಅಂದ್ರೆ ಏನು? ಈ ಜ್ಯೋತಿಷ ಇದೆಯಲ್ಲ, ಅದು ಕಾಲಪುರುಷನೇ. ಅದು ಕಾಲವಿಧಾಯಕ ಶಾಸ್ತ್ರ. ಅದು ಜ್ಯೋತಿಷದ ಮುಖ್ಯ ಕಾರ್ಯ ಏನು? ಅದು ಕಾಲವನ್ನು ಹೇಳಬೇಕು ಅಂತ. ಯಾವ ಕಾಲ ಒಳ್ಳೆಯದು, ಯಾವ ಕಾಲ ಕೆಟ್ಟಿದ್ದು, ಯಾವ ಕಾಲದಲ್ಲಿ ಏನಾಗ್ತದೆ, ಯಾವ ಕಾಲದಲ್ಲಿ ಹುಟ್ಟಿದ್ರಿಂದ ಏನಾಯಿತು, ಯಾವ ಕಾಲದಲ್ಲಿ ಪ್ರಶ್ನೆ ಇಟ್ಟಿದ್ದರಿಂದ ಏನಾಯಿತು, ಕಾಲವಿಧಾಯಕ ಶಾಸ್ತ್ರ ಅದು. ಹಾಗಾಗಿ ಅಲ್ಲಿ ಕಾಲಪುರುಷ, ಇಲ್ಲಿ ಕಾಲವಿಧಾಯಕ ಶಾಸ್ತ್ರ ಬಂದು ಎದುರು ನಿಂತಾಗ ಇಲ್ಲಿ ಮಹಾವಿಷ್ಣುವಿಗೆ ಅಲ್ಲಿಗೆ ಪುನಃ ನಿರ್ವಾಳಕ್ಕೆ ಹೋಗಿ ಪ್ರತಿಷ್ಠಾಪನೆ ಆಗುವಂಥ ಇಚ್ಛೆ ಇದೆ, ಸಮಯ ಬಂದಿದೆ ಅಂತ ಅನ್ನುವಾಗ ನಾವು ಅದನ್ನು ಮನಸ್ಪೂರ್ವಕವಾಗಿ ಒಂದು ಚೂರು ಮನಸ್ಸಿನಲ್ಲಿ ಕೊರತೆ ಇಟ್ಟುಕೊಳ್ಳದೆ ತುಂಬಿದ ಮನಸ್ಸಿನಿಂದ ನಿರ್ವಾಳ ಈ ಗ್ರಾಮದ ಪರಿಸರದ ಎಲ್ಲರಿಗೂ ಶ್ರೇಯಸ್ಸನ್ನು ಹಾರೈಸಿ ಮಹಾವಿಷ್ಣುವಿನ ಕೃಪೆಯನ್ನು, ರಾಮನ ಕೃಪೆಯನ್ನು ಹಾರೈಸಿ ನಾವು ಕೊಡೆ ಮಾಡಿರುವಂಥದ್ದು. ಅದಿವತ್ತು ಚರಿತ್ರೆ. ನಮ್ಮದು ಎಷ್ಟೋ ದೇವಸ್ಥಾನಗಳುಂಟು, ಶಾಖೆಗಳುಂಟು, ದೇವಸ್ಥಾನಗಳುಂಟು, ತಲೆಮಾರುಗಳುಂಟು, ಸಾವಿರಾರು ವರ್ಷಗಳ ಚರಿತ್ರೆ ಇರುವಂಥದ್ದು ಮಠ. ಒಂದು ಅಪರೂಪದ ಘಟನೆ ನಡೆದು ಇನ್ನೊಂದು ಅಂಥ ಉದಾಹರಣೆ ಇಲ್ಲ. ಮತ್ತೊಂದು ನಮ್ಮ ಮಠದ ಚರಿತ್ರೆಯಲ್ಲಂತೂ ಕೂಡ ಮತ್ತೊಂದು ಉದಾಹರಣೆ ಇಲ್ಲ. ಅಂಥದ್ದೊಂದು ಅಪರೂಪದ ಘಟನೆ ನಡೆದು ಮಹಾವಿಷ್ಣು ಪುನಃ ನಿರ್ವಾಳಕ್ಕೆ ಬಂದು ಸೇರುವಂತೆ ಆಯಿತು. ಅಲ್ಲಿ ರಾಮನಾಗಮನ ಆಯಿತು, ನಮಗೇನು ಕೊರತೆಯೇನಾಗಲಿಲ್ಲ. ಚೊಕ್ಕಾಡಿಯಲ್ಲಿ ಸಲಕ್ಷಣ ರಾಮನ ಆಗಮನ, ರಾಮದೇವರ ವಿಗ್ರಹ ಹೇಗಿರಬೇಕೋ ಅಂಥ ವಿಗ್ರಹದ ಆಗಮನ ಅಲ್ಲಿಗೆ ಆಗುವಾಗ ಇಲ್ಲಿಯೂ ಪೂರ್ಣ, ಅಲ್ಲಿಯೂ ಪೂರ್ಣ. ಪೂರ್ಣಮದಃ ಪೂರ್ಣಮಿದಂ, ಅಜ್ಞಾನ ಭೇದ ಹೇಳುವಂಥದ್ದು. ಪೂರ್ಣಮದಃ ಅಂದರೆ ಅದು ಪೂರ್ಣ, ಪೂರ್ಣಮಿದಂ ಇದು ಪೂರ್ಣ. ಚೊಕ್ಕಾಡಿಯೂ ಪೂರ್ಣ, ನಿರ್ವಾಳವೂ ಪೂರ್ಣ. ಯಾವುದೂ ಅರೆಕೊರೆ ಆಗಲಿಲ್ಲ, ಎಲ್ಲಿಯೂ ಕೂಡ ಲೋಪ ಬರಲಿಲ್ಲ ಅಂತ.
ಪೂರ್ಣಾತ್ ಪೂರ್ಣ ಮುದಚ್ಯತೆ, ಒಂದು ಪೂರ್ಣದಿಂದ ಮತ್ತೊಂದು ಪೂರ್ಣ ಹೊರಗೆ ಬರ್ತದೆ ಎಂಬುದಾಗಿ ಉಪನಿಷತ್ತು ಹೇಳುವಂಥದ್ದು. ಭಗವಂತ ಪೂರ್ಣ, ಜಗತ್ತು ಕೂಡ ಪೂರ್ಣ. ಪೂರ್ಣ ಪರಮಾತ್ಮನಿಂದ ಪೂರ್ಣವಾಗಿ ಜಗತ್ತು ಹೊರಗೆ ಬಂತು ಅಂತ ಉಪನಿಷತ್ತಿನ ಮಾತಿನ ತಾತ್ಪರ್ಯ. ಇಲ್ಲಿ ಈ ಮಹಾವಿಷ್ಣುವು ಪೂರ್ಣನೇ, ರಾಮನು ಪೂರ್ಣನೇ. ಈ ಪೂರ್ಣನಾದ ಮಹಾವಿಷ್ಣುವಿನಿಂದ ಪೂರ್ಣನಾದ ರಾಮನ ಒಂದು ಆವಿರ್ಭಾವ ಅಲ್ಲಿ ಚೊಕ್ಕಾಡಿಯಲ್ಲಿ ಆಗುವಂತಾಯಿತು ಅನ್ನೋದು ಆ ಉಪನಿಷತ್ತಿನ ವಾಕ್ಯದ ಸಾಕಿದ ಸಮನ್ವಯ ಇಲ್ಲಿಗಾಗುವಂಥದ್ದು. ಮತ್ತು ಕೊನೆಯಲ್ಲಿ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶೇಷ್ಯತೆ. ಈಗ ಒಂದು ಪ್ರಶ್ನೆ ಬರೋದಿಲ್ವಾ, ಚೊಕ್ಕಾಡಿಯಲ್ಲಿ ವಿಗ್ರಹ ತೆಗೆದು ಕೊಟ್ಟಾಗ ಶೂನ್ಯ ಆಗಲಿಲ್ವ ಅದು ಅನ್ನೋ ಪ್ರಶ್ನೆ ಬರೋದಿಲ್ವಾ ಅಂದರೆ ಉಪನಿಷತ್ತು ಉತ್ತರ ಕೊಡ್ತೇನೆ ನೋಡಿ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ, ಪೂರ್ಣದ ಒಳಗಿನಿಂದ ಪೂರ್ಣವನ್ನು ಹೊರಗೆ ತೆಗೆದರೆ ಏನು ಉಳಿತದೆ? ಪೂರ್ಣಮೇವ ಅವಶಿಷ್ಯತೆ ಅಂತ. ಅಲ್ಲಿ ಉಳಿದಿದ್ದು ಪೂರ್ಣವೇ, ಅಲ್ಲಿ ಉಳಿದಿದ್ದು ಅಂಶ ಅಲ್ಲ, ಅರ್ಥ ಅಲ್ಲ, ಅಥವಾ ಶೂನ್ಯ ಅಲ್ಲ. ಅಲ್ಲಿ ಉಳಿದಿದ್ದು ಕೂಡ ಪೂರ್ಣವೇ, ಇಲ್ಲಿಗೆ ಬಂದಿದ್ದು ಕೂಡ ಪೂರ್ಣವೇ ಅಂತ. ಹಾಗಾಗಿ ಒಟ್ಟು ಏನಾಯಿತು ಅಂದರೆ ರಾಮಾಯಣದ ಮತ್ತೊಂದು ಅವತರಣ ಆದಂತೆ ಆಯಿತು. ಮಾತ್ರವಲ್ಲ, ಈ ಉಪನಿಷತ್ತಿನ ವಾಣಿ ಇದೆಯಲ್ಲ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಎನ್ನುವ ಉಪನಿಷತ್ತಿನ ವಾಣಿ ಇಲ್ಲಿ ಈ ನಿರ್ವಾಣ ಮತ್ತು ಚೊಕ್ಕಾಡಿಗೆ ಸಂಬಂಧಪಟ್ಟಂತೆ ಸತ್ಯ ಆದಂತೆ ಆಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಕೋಟಿ ಚೆನ್ನೈರ ಆರಾಧನಾ ಮೂರ್ತಿ, ಅವರ ಉಪಾಸ್ಯ ಮೂರ್ತಿ, ಆ ಎರಡು ಅದ್ಭುತ ಪುರುಷರು, ಅವರಿಗೆ ಸಾವಿಲ್ಲ. ಅವರು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಿರ್ತಕ್ಕಂಥವ್ರು. ಅವರ ಒಂದು ಸ್ಥಾನ ಇದು. ಅಲ್ಲಿ ಅವರ ಒಂದು ಚೈತನ್ಯಕ್ಕೂ ಕೂಡ ಸಮಾಧಾನ ಆಗಬೇಕಲ್ಲ, ಶಾಂತಿ ಆಗಬೇಕಲ್ಲ ಅಂತ, ಅವರಿಗೂ ಸಂತೋಷ ಆಗಬೇಕಲ್ಲ ಅಂತ. ಹಾಗಾಗಿ ಅದು ಕೂಡ ಆಗುವಂತೆ ಆಗಿದೆ. ಇಲ್ಲಿ ನೀವು ಇನ್ನು ಮುಂದಕ್ಕೆ ಇದನ್ನು ತುಂಬ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡ್ತೇವೆ. ಹಾಗೆ ಹೇಳಲಿಕ್ಕೆ ನಮಗೊಂದು ಹಕ್ಕು ಕೂಡ ಇದೆ. ಅದು ಈಗ ಮಗಳನ್ನು ಕೊಟ್ಟು ಕಳುಹಿಸಿಕೊಡುವಾಗ, ಮದುವೆ ಸಮಯದಲ್ಲಿ ಹೆಣ್ಣಿನ ಕಡೆಯವರು ಮಗಳನ್ನು ಕಳುಹಿಸಿಕೊಡುವಾಗ ಏನು ಹೇಳ್ತಾರೆ? ಮಗಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಿಮಗೆ ಒಪ್ಪಿಸ್ತಾ ಇದ್ದಾರೆ. ಮಗಳು ಹೆಣ್ಣು ಒಪ್ಪಿಸುವಂಥದ್ದು, ನೀವು ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಒಪ್ಪಿಸ್ತಾರಲ್ವ ಅಂತ. ಹಾಗೆ ನಾವು ನಿಮಗೆ ಹೇಳುವಂಥದ್ದು, ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಅಲ್ಲಿ ನಮ್ಮ ರಾಮ ಮತ್ತೆ ಮಹಾವಿಷ್ಣುವೇ ಒಂದು ರಾಮ, ಬೇರೆ ಇಲ್ಲ. ನಿಮ್ಮಲ್ಲಿ ಪುನಃ ಬಂದು ಮಹಾವಿಷ್ಣುವಾಗಿ ನಿಂತಿದ್ದಾನೆ. ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ, ಏನೂ ಕೊರತೆ ಆಗದೇ ಇರುವಂತೆ ಪೂಜೆ, ನೈವೇದ್ಯ, ಉತ್ಸವ ಯಾವುದರಲ್ಲಿಯೂ ಯಾವ ಕೊರತೆಯೂ ಆಗದಂತೆ ರಾಮನೆಂಬ ಮಹಾವಿಷ್ಣು ಎಂಬ ರಾಮನನ್ನು ನೀವು ನೋಡಿಕೊಂಡು ಹೋಗಬೇಕು ಇನ್ನು ಮುಂದೆ ಬರುವ ದಿನಗಳಲ್ಲಿ ಎಂಬುದಾಗಿ ನಾವು ನಿಮ್ಮಲ್ಲಿ ಅಪೇಕ್ಷೆಯನ್ನು ವ್ಯಕ್ತಪಡಿಸುವಂಥದ್ದು. ನಿಮ್ಮೊಟ್ಟಿಗೆ ನಾವು ಕೂಡ ಇದ್ದೇವೆ, ಹಾಗೇನಿಲ್ಲ ಈಗ ನೀವು ಮಾಡಿದ್ದೀನ ಅನ್ನೋ ಹಾಗಲ್ಲ. ಯಾಕೆಂದರೆ ಒಂದು ಬಾಂಧವ್ಯ ಬಂದ್ಬಿಡ್ತಲ್ಲ. ಈಗ ಒಂದು ಹೆಣ್ಣು ಕೊಟ್ಟ ಮೇಲೆ ಬಾಂಧವ್ಯ ಬರ್ತದೆ ಅದರ ನಂತರ ಅಂತ. ಹಾಗೆ ನಿಮಗೂ ಒಂದು ಶಾಶ್ವತ ಬಾಂಧವ್ಯ ಬಂದಿದೆ ಅಂತ. ನಿಮ್ಮೊಟ್ಟಿಗೆ ನಾವಿದ್ದೇವೆ. ಯಾವ ಸಮಯದಲ್ಲಿಯೂ ಇಲ್ಲಿ ಏನು ಆಗಬೇಕು ಅನ್ನೋ ಸಂದರ್ಭ ಇದ್ರೂ ಕೂಡ ನಿಮ್ಮೊಟ್ಟಿಗೆ ರಾಮಚಂದ್ರಾಪುರ ಮಠದ ಗುರುಪೀಠ ಸದಾ ಕಾಲವೂ ಇದೆ. ನೀವು ಬನ್ನಿ, ಯಾವುದೇ ಸಂದರ್ಭದಲ್ಲಿ ಹೇಳಿ ನಮಗದು ಕರ್ತವ್ಯ ಅಂತ. ನಿಮಗೆ ಉಪಕಾರ ಅಂತ ನಾವು ಮಾಡೋದಲ್ಲ, ದೇವರ ಸೇವೆ ಅಂತಲೂ ಮಾಡೋದಲ್ಲ, ಕರ್ತವ್ಯ ನಮಗೆ ಅದು ಎನ್ನುವ ಕಾರಣಕ್ಕೆ ನಾವು ಅದನ್ನು ಮಾಡ್ತೇವೆ ಎಂಬುದಾಗಿ ಸಮಯದಲ್ಲಿ ನಾವು ಇಲ್ಲಿ ಉದ್ಘೋಷ ಮಾಡ್ತೇವೆ. ಹಾಗೆ ತುಂಬ ನಮಗೆ ಸಂತೋಷ. ನಾವು ಇವತ್ತು ಹಠ ಕಟ್ಟಿ ಬಂದಿದ್ದು, ನಾವು ನಿಡ್ವಾಳಕ್ಕೆ ಹೋಗಲೇಬೇಕು ಅಂತ. ಈಗ ನಾವು ಅಶೋಕಿಗೆ ಆ ಕಡೆಗೆ ಪ್ರಯಾಣ ಮಾಡೋ ಸಂದರ್ಭ ಅದು. ಹಾಗಾಗಿ ನಾವು ಅಲ್ಲಿಂದ ಹೋಗಬೇಕಾಗಿತ್ತು, ಆದರೆ ಇಲ್ಲಿಗೆ ಬರಲೇಬೇಕು ಅಂತ ಅನ್ನುವ ಆಗ್ರಹದಿಂದ ನಾವು ಇಲ್ಲಿಗೆ ಬಂದಿರುವಂಥದ್ದು ತುಂಬ ಸಂತೋಷ ಆಗಿದೆ. ಹಾಗಾಗಿ ಮುಂದಕ್ಕೆ ತುಂಬ ವೈಭವದಲ್ಲಿ ಇಲ್ಲಿ ನಡೆಯಲಿ, ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ವೈಭವದಲ್ಲಿ ನಡ್ಕೊಂಡು ಬರಲಿ. ಹಾಗೆ ಇದು ಈ ಎರಡು ಕ್ಷೇತ್ರಗಳ ಮಧ್ಯೆ ಕೂಡ ಈ ಕೋಟಿ ಚೆನ್ನೈ ಅಂತ ಒಂದೇ ಆಗಿ ನೋಡೋದಲ್ಲ ನಾವು, ಕೋಟಿ ಚೆನ್ನೈ ಅಂತ ಬೇರೆ ಬೇರೆ ನೋಡೋದುಂಟ. ಹಾಗೆ ಚೊಕ್ಕಾಡಿ ನೆಡ್ವಾಳ ಅಂದರೆ ಒಂದೇ ಆಗಿ ಕೋಟಿ ಚೆನ್ನೈನ ಹಾಗೆ ನಾವು ಅದನ್ನು ಆ ರೀತಿಯಲ್ಲಿ ದ್ವಂದ್ವವಾಗಿ ಜೋಡಿಯಾಗಿ ನಾವು ಅದನ್ನು ಭಾವಿಸೋಣ. ಎಲ್ಲರನ್ನೂ ಕೂಡ ಎಲ್ಲರೂ ಕಡೆಗೂ ಸೇವೆ ಮಾಡೋಣ ಅಂತ, ಆ ಸೇವೆ ನಡ್ಕೊಂಡು ಬರಲಿ ಎಂಬುದಾಗಿ ಆಶಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.
ಮಹಾವಿಷ್ಣು ದೇವಸ್ಥಾನ ವಿದ್ವಾಳ ಸಮಸ್ತ ಭಕ್ತರ ಪರವಾಗಿ ಆಡಳಿತ ಮಂಡಳಿಯ ಸದಸ್ಯರು ಶ್ರೀಗಳಿಂದ ಆಶೀರ್ವಚನ ಮಂತ್ರಾಕ್ಷರವನ್ನು ಸ್ವೀಕರಿಸ್ತಾ ಇದ್ದಾರೆ. ಸಾಮೂಹಿಕವಾಗಿ ಮಂತ್ರಾಕ್ಷತೆಯನ್ನು ತಂತ್ರಿಗಳು ಸ್ವೀಕಾರ ಮಾಡ್ತಾ ಇದ್ದಾರೆ. ಮಂತ್ರಾಕ್ಷತೆಯ ಅಧ್ಯಕ್ಷರು ತಂತ್ರಿಗಳಿಂದ ಅದನ್ನು ಸ್ವೀಕಾರ ಮಾಡಬಹುದು. ಎಲ್ಲರಿಗೂ ಭೋಜನ ವ್ಯವಸ್ಥೆಗೆ ದಯವಿಟ್ಟು ಭೋಜನ ಸ್ವೀಕಾರ ಮಾಡಬೇಕು. ವ್ಯವಸ್ಥೆ ಇಲ್ಲ, ದಯವಿಟ್ಟು ಸ್ವೀಕಾರ ಮಾಡಬೇಕು ಕೇಳಬೇಕಾಗಿದೆ. ವೈದಿಕ ಇದು ಅಧ್ಯಕ್ಷರ ಮನೆ ಪಕ್ಕದಲ್ಲಿದೆ, ಪೂರ್ವ ಭಾಗದಲ್ಲಿದೆ. ದಯವಿಟ್ಟು ಅಲ್ಲಿಗೆ ಬರಬೇಕು. ಈಗ ಪಂಚವಲಯದ ಒಂದು ಗಟ್ಟಿ ಆಸ್ತಿ ಗುರುಗಳೇ.
ಬೈಂದ